ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಈ ಮಟ್ಟಕ್ಕೆ ಹಿಡಿತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಆಗಿದ್ದಾಗಲಿ ಇನ್ನು ಜೀವನದಲ್ಲಿ ಕಾಯ್ಕೊಂಡ ಇದ್ರೆ ಪ್ರಯೋಜನ ಇಲ್ಲ. ಹೊಸಬ್ರು ಒಳಗೆ ಹೋಗ್ತಿದಾರಲ್ಲ, ಆಗ್ಲಿಂದ ಓಡಾಡ್ತಿದ್ದವರೇ ಬೇರೆ. ಯಾಕವಿ ಒಂಥರ ಇದೆಯಾ? ನನ್ಗವ್ರು ಪರಿಚಯದವ್ರಂತ ಗೊತ್ತಿರ್ಲಿಲ್ಲ ಅಕ್ಕ. ಯಾರು ರಾಧನಾ? ಪರವಾಗಿಲ್ಲ ಬಿಡವೆ. ಪಾಪ ಅವ್ರ ಬಂಗಾರಮ್ಮನವ್ರನ್ನ ನೋಡಕ್ಕೆ ಅಂತ ಬಂದಿದ್ರು. ನಾನೇ ಅವ್ರೇನೋ ತಪ್ಪು ಮಾಡಕ್ ಬಂದ್ಯಾರೆ ಅಂತ ಅವಸರ ಪಟ್ಬಿಟ್ಟೆ ಅಕ್ಕ. ನೀನ್ ಮಾಡಿದ್ದು ಸರಿಯಾಗಿ ಐತೆ ಕಣವ, ಬೇಸರ ಮಾಡ್ಕೋಬೇಡ. ಆಪತ್ ಸಮಯದಾಗೆ ಯಾರು ಏನು ಅಂತ ಯೋಚನೆ ಮಾಡಿದೆ ಮುನ್ನುಗ್ದಿಯಲ್ಲ, ನೀನ್ ಮಾಡಿದ್ದು ಸರಿಯಾಗೇ ಐತೆ ಕಣವ. ಯಾರಿಗೆ ಗೊತ್ತು, ಒಂದ್ ವೇಳೆ ರಾಧನೆ ಏನಾದ್ರು ಮಾಡಕ್ ಬಂದಿದ್ರೆ ನಾನು ನಿನ್ನ ಮೆಚ್ಚದೆ ಕಣವ. ಆದ್ರೂ ತಟ್ಟಂತ ಒಳಿಕೋಗಿ ಅವಳನ್ನ ತಡಿಬೇಕು ಅನ್ನೋಷ್ಟು ಧೈರ್ಯ ಎಲ್ಲಿಂದ ಬಂತವೆ? ಎಲ್ಲ ಸ್ನೇಹಕ್ಕ ಕೊಟ್ಟಂತ ಧೈರ್ಯ ಅಕ್ಕ. ಅಕ್ಕನೇ ನನಗೆ ಎಂಥ ಸಮಯದಲ್ಲೂ ಭಯ ಪಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ನಮ್ಮನೆ ನಂದಾದೀಪ ಆರೋದ್ಮ್ಯಾಕು ಒಂದಲ್ಲ ಒಂದು ರೀತಿಯಲ್ಲಿ ಬೆಳಕಾಗ್ತಾವಳೆ. ಡಾಕ್ಟ್ರೇ, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ. ಆದರೆ ಆದ್ರೆ ಏನು? ಬಂಗಾರಮ್ಮ ಅವರು ಉಳಿಯೋದು ಕಷ್ಟ. ಎಲ್ಲ ಹೋಗಿ ನೋಡಿ. ಅಮ್ಮವ್ರೆ, ಊರ್ನೇ ನಡೆಸೋ ದೇವಿ ನೀವು ಹಿಂಗ ಅಲ್ಗಾಡ್ದಂಗೆ ಮಲ್ಕೊಬಿಟ್ರೆ ಹೆಂಗೆ? ಡಾಕ್ಟ್ರಿ ಏನು ಹೇಳಿದ್ರು ನಾನು ನಂಬಕ್ಕಿಲ್ಲ. ನೀವು ಗುಣ ಆಗಿ ಬಂದೇ ಬರ್ತೀರಿ, ಆ ನಂಬಿಕೆ ನಂಗೈತೆ. ಬಂಗಾರ, ನೀನು ಒಟ್ಬಿಟ್ರೆ ನಿನ್ನ ಜೊತೆಗೆ ನಾನು ಬಂದ್ಬಿಡ್ತೀನಿ. ನನಗೆ ಬೇರೆ ದಾರಿನೇ ಇಲ್ಲ. ಅಪ್ಪಯ್ಯ, ಹಾಗೆಲ್ಲ ಹೇಳ್ಬೇಡ ಅಪ್ಪಯ್ಯ.
ಬಂಗಾರ ನೋಡಿದ್ರ ಮಾತಾಡಿದ್ರ ಏನ್ ಹೇಳಿದ್ಲು ಅವಳು? ಪುಟ್ಟಕ್ಕ, ನೀನ್ ಅವಳ ಜೊತೆ ಮಾತಾಡ್ದ್ಯಾ? ಹೇಗಿದ್ದಾಳೆ? ಯಾಕೆಲ್ರು ಸುಮ್ಕಿದ್ದೀರಾ? ಹೊಸು, ನೀನಾರು ಹೇಳವ ಏನಾಯ್ತು ಅಂತ. ಅಳಿಯಂದ್ರೆ ಏನಾಯ್ತು? ಡಾಕ್ಟರ್ ಏನ್ ಹೇಳಿದ್ರು? ಅತ್ತೆವ, ಬಂಗಾರ ಉಳಿಯೋದು ಕಷ್ಟ ಅಂತ ಹೇಳ್ತವ್ರೆ. ಬಂಗಾರು ಏನಾಯ್ತು ನನ್ನ ಬಂಗಾರುಗೆ? ಅಮ್ಮರೇ, ನೀವೇನು ಚಿಂತೆ ಮಾಡಬೇಡಿ. ಏನೂ ಆಗಕ್ಕಿಲ್ಲ ಅಮ್ಮರೇ. ನಾವೆಲ್ಲ ಅವ್ರ ಜೊತೆಗಿದ್ದೀವಿ. ಅವ್ರು ಮೊದ್ಲಂಗೆ ಆಯ್ತಾರೆ. ಅದಕ್ಕೆ ಅಣ್ಣಯ್ಯನೇ ಬರಬೇಕು. ಆದ್ರೆ ಅವನು ವಿಷಯ ಗೊತ್ತಾದ್ರೆ ಹೆಂಗ್ ತಡ್ಕೊಳ್ತಾನೆ ಅನ್ನೋದು ಗೊತ್ತಾಗ್ತಿಲ್ವಲ್ಲ. ಈಗಲೇ ಅವನು ಹೊಡೆದು ನುಚ್ಚು ನೂರಾಗವನೆ. ಈಗ ಬಂಗಾರದ ಪರಿಸ್ಥಿತಿ ಹಿಂಗೆ ಅಂದ್ರೆ ಇಲ್ಲ ಈ ವಿಷಯನೆಲ್ಲ ಅಳಿಯಂದ್ರಿಗೆ ಹೇಳೋದು ಬೇಡ. ಅವರು ಸುಧಾರಿಸ್ಕೊಂತಾರೆ ಅಂತಾನೆ ಹೇಳುಮ್ಮ. ಅಣ್ಣಯ್ಯ, ಅಣ್ಣಯ್ಯ, ಅದು ಅಳಿಯಂದ್ರೆ ಎಲ್ರೂ ಸೇರ್ಕೊಂಡು ನಂತ ವಿಷಯ ಮುಚ್ಚಿಡ್ಬೇಕಂತ ಮಾತಾಡ್ತಿದ್ರಲ್ವರ? ಹಂಗಲ್ಲ ದೊರೆ, ಅದು ಬಂಗಾರ. ಯಾರು ಮಾತಾಡಬೇಡಿ, ನಾವು ನೋಡ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.